ಹಾಯ್ ಎಲ್ರಿಗೂ ನಮಸ್ಕಾರ. ಅನುಗ್ರಹ ಉಂಟು ಕ್ರೀ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಇವತ್ತು ತುಂಬ ಅಂದರೆ ತುಂಬಾ ಕೆಲಸ ಇದೆ. ಸೊ ಹಾಗಾಗಿ ಇವತ್ತು ಬೆಳಗ್ಗೆನೇ ಎದ್ದು ಪಲಾವ್ನ ಮಾಡ್ಕೊಂಬಿಡೋಣ ಅಂಥೇಳಿ ಪಲಾವ್ ಮಾಡ್ಕೊಳ್ತಾ ಇದ್ದೀನಿ. ಪಲಾವ್ ಮಾಡಿಕೊಂಡು ಸ್ವಲ್ಪ ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ, ಡ್ರೆಸ್ಸಿಂಗ್ ಮಾಡ್ಕೊಳ್ಳೋಣ, ಬೆಡ್ಶೀಟು ಏನೇನಿದೆ ಪಿಲ್ಲೋ ಕವರ್ಸು ಅದೆಲ್ಲ ವಾಶ್ ಮಾಡಿ ಹಾಕೋಣ ಅಂಥೇಳಿ ಎಲ್ಲನೂ ತೆಗೆದು ಇಟ್ಟಿದ್ದೀನಿ. ಅದಕ್ಕೆ ತುಂಬಾ ಡಿಸ್ಟರ್ಬ್ ಆಗುತ್ತಲ್ಲ, ಇವಾಗ ಬ್ರೇಕ್ಫಾಸ್ಟ್ಗೂ ಪಲಾವ್ ಆಗುತ್ತೆ ಮತ್ತು ಮಧ್ಯಾಹ್ನ ಊಟಕ್ಕೂ ಅದೇ ಆಗುತ್ತೆ ಅಂತ ಹೇಳಿ ಇವತ್ತು ಪಲಾವ್ನ ಮಾಡ್ಕೋತಾ ಇದ್ದೀನಿ. ಪಲಾವ್ಗಂತೂ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಆಲ್ರೆಡಿ ಈರುಳ್ಳಿ ಫ್ರೈ ಮಾಡೋದಕ್ಕೂ ಹಾಕಿದ್ದೀನಿ. ಮತ್ತು ಪುದೀನ, ಹಸಿಮೆಣ್ಸಿನ್ಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಹಾಕಿ ಫ್ರೈ ಮಾಡ್ಕೊಂಡು ತರಕಾರಿ ಹಾಕಿ ಅಕ್ಕಿಗೆ ಸರಿಯಾಗಿ ಕರೆಕ್ಟಾಗಿ ಅಳತೆಯಲ್ಲಿ ನೀರು ಹಾಕಿದ್ರೆ ಪಲಾವ್ ಅಂತೂ ರೆಡಿ ಆಗುತ್ತೆ. ಪಲಾವ್ ಬೇಗ ಬೇಗ ರೆಡಿ ಆದರೆ ತುಂಬಾ ಕೆಲಸ ಇದೆಯಲ್ಲ, ಸೊ ಅದನ್ನು ಕೂಡ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಅಂಥೇಳಿ ಪಲಾವ್ನ ಮಾಡ್ಕೋತಾ ಇದ್ದೀನಿ. ಅಷ್ಟರಲ್ಲಿ ನೋಡಿದ್ರೆ ಮನೆಗೆ ಒಂದು ಕ್ರಾಸ್ ಫಿಟ್ ಕೂಡ ಬುಕ್ ಮಾಡಿದ್ವಿ, ಅದು ಕೂಡ ಬಂದಿದೆ. ಅದನ್ನು ತೊಗೊಂಡು ಮೇಲೆ ತೊಗೊಂಡು ಬರೋ ಅಷ್ಟರಲ್ಲಿ ಪಾಪ ತುಂಬಾ ಅವ್ರಿಗೆ ಹುಡುಗರಿಗೆ ತುಂಬಾ ಸುಸ್ತಾಯಿತು ಅಂತಲೇ ಹೇಳ್ಬೋದು. ಅವರು ಎಷ್ಟು ಕಷ್ಟಪಟ್ಟು ಎತ್ಕೊಂಡ್ಬರ್ತಾಯಿದ್ದಾರೆ. ಇಲ್ಲಿ ಗೇಟ್ ಇರೋದ್ರಿಂದ ನಮ್ಮ ಮನೇಲಿ ಅಲ್ಲಿ ಕ್ರಾಸ್ ಆಗ್ತಾ ಇರಲಿಲ್ಲ, ಅದನ್ನು ಮೇಲೆತ್ತಿ ತೊಗೊಂಡು ಬಂದರು. ಅದೆಲ್ಲ ತೊಗೊಂಡು ಬಂದು ಮೇಲೆ ಡೆಲಿವರಿ ಮಾಡೋ ಅಷ್ಟರಲ್ಲಿ ಸಂಪ್ ಕ್ಲೀನಿಂಗಿಗೆ ಕೂಡ ಹೇಳಿದ್ದೆ. ಸಂಪ್ ಕ್ಲೀನಿಂಗ್ ಅವರು ಕೂಡ ಬಂದರು. ಸಂಪ್ ಕ್ಲೀನಿಂಗ್ ಅವರಂತೂ ಎಷ್ಟು ನೀಟಾಗಿ ಕ್ಲೀನ್ ಮಾಡಿಕೊಟ್ರು ಅಂದರೆ ಬಹಳನೇ ಖುಷಿಯಾಯಿತು ಅಂತಲೇ ಹೇಳ್ಬೋದು. ಈ ರೀತಿಯಾಗಿ ಪೈಪೆಲ್ಲ ಬಿಟ್ಟು ತುಂಬಾ ಚೆನ್ನಾಗಿ ಕ್ಲೀನ್ ಮಾಡ್ತಾರೆ. ನಾನು ಏನು ಅಂದ್ಕೊಂಡಿದ್ದೆ, ಪ್ರತಿ ವರ್ಷ ಕೂಡ ಮಾಡಿಸ್ತೀವಿ, ಆದರೆ ನಾನು ಈ ವರ್ಷವೇ ನಿಂತ್ಕೊಂಡು ನೋಡಿದ್ದು. ಯಾಕಂದರೆ ನಮ್ಮ ಯಜಮಾನ್ರೆ ಯಾವಾಗಲೂ ಪ್ರತಿ ವರ್ಷವೂ ಕೂಡ ಅವರೇ ನಿಂತ್ಕೊಂಡು ಮೇಲೆ ಕೆಳಗೆ ಎಲ್ಲ ಹೋಗಿ ಬಂದು ಮಾಡ್ತಾಯಿದ್ರು. ನೋಡಿದ್ರೆ ಅವರು ನೀಟಾಗಿ ಕ್ಲೀನ್ ಮಾಡಿಕೊಟ್ರು. ಇದು ನಮ್ಮ ಮನೆಯಲ್ಲಿ ಇರುವಂಥ ಬಾವಿಲೂ ಕೂಡ ಚೆನ್ನಾಗಿ ನೀರು ಬಂದಿದೆ. ನೀರು ನಾವು ಯಾವಾಗ ಕಾವೇರಿ ವಾಟರ್ ಬರಲ್ವೋ ಆ ಟೈಮಲ್ಲಿ ನಾವು ಈ ಬಾವಿ ನೀರನ್ನ ಕೂಡ ಯೂಸ್ ಮಾಡ್ತೀವಿ. ಇಲ್ಲಿ ಬೆಂಗಳೂರಲ್ಲಿ ಸಾಮಾನ್ಯವಾಗಿ ಬಾವಿ ನೋಡೋದೇ ಕಷ್ಟ, ಆದರೆ ಈ ನಮ್ಮ ಏರಿಯಾದಲ್ಲಿ ನಮ್ಮ ಮನೇಲಿ ಮತ್ತು ನಮ್ಮ ಮನೆ ಪಕ್ಕದ ಮನೇಲಿ ಒಂದು 2 ಬಾವಿ ಇದೆ. ಆ ಬಾವಿಲಿ ಇವಾಗಲೂ ಕೂಡ ನೀರಿದೆ. ತುಂಬಾ ಚೆನ್ನಾಗಿದೆ ಬಾವಿ ನೀರು ಕೂಡ. ತುಂಬಾ ಅಷ್ಟೇನು ಒಗ್ರು ಆ ಥರ ಎಲ್ಲ ಏನಿಲ್ಲ, ಬೋರ್ ವಾಟರ್ ಥರನೂ ಅನ್ಸೋದಿಲ್ಲ, ಯೂಸ್ ಮಾಡ್ಬೋದು. ತುಂಬಾ ಚೆನ್ನಾಗಿದೆ, ನೀರಿಗಂತೂ ಏನೂ ತೊಂದರೆ ಇಲ್ಲ ಈ ಮನೆಗಂತೂ. ಇವರು ಸಂಪ್ ಕ್ಲೀನಿಂಗಿಗೆ ನೋಡಿದ್ರೆ ಎಷ್ಟು ಐಟಮ್ಸು ಆಗಿರ್ಬೋದು. ಈ ವ್ಯಾಕ್ಯೂಮ್ ಕ್ಲೀನರಲ್ಲಿ ಎಲ್ಲ ನೀರು ಕೆಳಗಡೆ ಏನು ನೀರುತ್ತೋ ಅದೆಲ್ಲ ಡ್ರೈ ಮಾಡಿಬಿಟ್ಟು ಮತ್ತು ಕೊಚ್ಚೆಯಾಗಿರುವಂಥ ನೀರು ಎಲ್ಲ ಕ್ಲೀನ್ ಮಾಡಿ ಈ ರೀತಿಯಾಗಿ ಹೇಳ್ಕೊಂಡ್ಬಿಟ್ಟಿರುತ್ತೆ. ನೋಡಿ ಎಷ್ಟು ಗಲೀಜಿದೆ, ಎಷ್ಟು ನೀರು ಬಂತು, ತುಂಬಾ ಗಲೀಜಿತ್ತು. ಒಂದು ವರ್ಷಕ್ಕೊಂದ್ಸರಿ ತೊಳೆಸಿದ್ರೂ ಕೂಡ ಆ ಮಣ್ಣು ನೀರು ಎಲ್ಲ ಮಿಶ್ರಣ ಆಗಿ ಬಂದಿರುತ್ತೆ. ಒಂದೊಂದು ಸರಿ ನೀರು ಬರದೇ ಹೋದರೆ ಬೋರ್ ನೀರುಗಳನ್ನು ಕೂಡ ನಾವು ಹಾಕ್ಸ್ಕೋತೀವಲ್ಲ, ಬೋರ್ ನೀರಲ್ಲಿ ತುಂಬ ಅಂದರೆ ತುಂಬಾ ಇಲ್ಲಿ ಸಾಮಾನ್ಯವಾಗಿ ಟ್ಯಾಂಕರ್ ನೀರುಗಳು ಹಾಕ್ಸ್ಕೋತೀವಲ್ಲ, ಟ್ಯಾಂಕರ್ ನೀರಂತೂ ತುಂಬಾ ಗಲೀಜಾಗಿಯೇ ಇರುತ್ತೆ. ಮಣ್ಣಂತೂ ತುಂಬಾ ಇರುತ್ತೆ. ನೋಡಿದ್ರಲ್ಲ ಎಷ್ಟೊಂದು ಮಣ್ಣಿದೆ ಮೇಲ್ಗಡೆ ಕೂಡ ಅವರು ಬಂದು ಕ್ಲೀನ್ ಮಾಡಿಕೊಡ್ತಾರೆ. ನೋಡಿ ಅದೆಲ್ಲ ಆದಮೇಲೆ ಎಷ್ಟು ಕ್ಲೀನಾಗಿ ಹೊಸದ ರೀತಿಯಲ್ಲಿ ಟ್ಯಾಂಕ್ ಇದಿರೋದನ್ನು ನೋಡ್ಬೋದು. ನೀಟಾಗಿ ಕ್ಲೀನ್ ಮಾಡಿಕೊಡ್ತಾರೆ. ಇಲ್ಲಿ ಇವರಂತೂ ಆಲ್ ಓವರ್ ಬೆಂಗಳೂರಲ್ಲಿ ಎಲ್ಲ ಕಡೆನೂ ಓಡಾಡಿ ಮಾಡಿಕೊಡ್ತೀನಿ ಅಂತಲೇ ಹೇಳಿದ್ರು. ನಿಮಗೇನಾದರೂ ಬೇಕು ಇವ್ರ ನಂಬರು ಅಂತ ಹೇಳಿದ್ರೆ ಕೇಳಿ, ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ, ನಾನು ನಿಮಗೆ ನಂಬರ್ ಹಾಕ್ತೀನಿ. ಅಷ್ಟರಲ್ಲಿ ನೋಡಿದ್ರೆ ಇದೇ ಕೆಲಸಗಳೇ ಹಿಂದೆ ನಿಂತ್ಕೊಂಡು ಮಾಡಿಸೋಷ್ಟರಲ್ಲಿ ಆಲ್ರೆಡಿ ಇದು ಕ್ರಾಸ್ ಫಿಟ್ ಏನು ಫಿಟ್ಟಿಂಗಿಗೆ ಅವ್ರು ಬಂದೇ ಬಿಟ್ಟರು ಆ ಕಂಪನಿಯಿಂದ. ಇದು ಹರ್ಕ್ಯುಲಸ್ ಕಂಪನಿದು ಕ್ರಾಸ್ ಫಿಟ್ನ ತೊಗೊಂಡಿರೋದು. ತುಂಬಾ ಚೆನ್ನಾಗಿದೆ. ಮುಂಚೆ ಕೂಡ ನಮ್ಮ ಮನೇಲಿ ಒಂದು ಕ್ರಾಸ್ ಫಿಟ್ ಇತ್ತು, ಅದು ಇಡೋದಕ್ಕೆ ಜಾಗ ಆಗಲ್ಲ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಅದನ್ನು ಮಾರಿಬಿಟ್ವಿ. ಈಗಂತೂ ಹೆಲ್ತಿಗೆ ತುಂಬಾ ಕಾನ್ಷಿಯಸ್ ಕೊಡಲೇಬೇಕಲ್ವ, ಹಾಗಾಗಿ ಮನೇಲೇ ಇದ್ದರೆ ತುಂಬಾ ಹೆಲ್ಪ್ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಮನೇಲಿ ಇದೊಂದನ್ನು ಕೂಡ ತರಿಸಿ ಇಟ್ಕೊಂಡಿದ್ದೀವಿ. ಅಷ್ಟರಲ್ಲಿ ಆಲ್ರೆಡಿ ಸಂಜೆ 7 ಗಂಟೆ 7:30 ಆಗೇ ಹೋಯಿತು. ಬೆಡ್ಶೀಟ್ಗಳು ಮತ್ತು ಪಿಲ್ಲೋ ಕವರ್ಸ್ ಏನೆಲ್ಲ ವಾಶ್ ಮಾಡಿ ಹಾಕಿದ್ನೋ ಅದನ್ನೆಲ್ಲ ತೆಗೆದಿಟ್ಟು ಮತ್ತೆ ಹಾಯ್ ವೆಲ್ಕಮ್ ಬ್ಯಾಕ್ ಅವರ್ ಚಾನಲ್. ಮತ್ತು
ಏನಪ್ಪ ಅಂತ ಹೇಳಿದ್ರೆ ನಿನ್ನೆ ಅಂತೂ ಅದು ವ್ಲಾಗ್ನ ಕಂಟಿನ್ಯೂ ಮಾಡೋದಕ್ಕಾಗಲಿಲ್ಲ. ಸೊ ಹಾಗಾಗಿ ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಯಾಕೆ ಅಂತ ಹೇಳ್ಬಿಟ್ಟು ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ. ಸೊ ಹಾಗಾಗಿ ಜಾಸ್ತಿ ಎಲ್ಲ ಕೆಲಸ ಏನು ಮಾಡ್ಕೊಳ್ಳೋದಕ್ಕಾಗಿರಲಿಲ್ಲ. ಮತ್ತು ಇವತ್ತು ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇವತ್ತೆಲ್ಲನೂ ಮಾಡಿಕೊಂಡೆ. ಗುರುವಾರ ಬೆಳಗ್ಗೆ ಎದ್ದು ಎಲ್ಲ ಮಾಡಿಕೊಂಡೆ. ಇವತ್ತು ಗುರುವಾರ. ಸೊ ಮತ್ತು ಮಕ್ಕಳದ್ದು ಬಟ್ಟೆ ಎಲ್ಲ ಸಪ್ರೇಟ್ ಮಾಡಬೇಕಿತ್ತು. ಹಳೆ ಬಟ್ಟೆ ಹೊಸ ಬಟ್ಟೆ ಎಲ್ಲ, ಅದು ಕೂಡ ಕಬೋರ್ಡ್ ಕ್ಲೀನಿಂಗು ಎಲ್ಲ ಆಯಿತು. ಮತ್ತು ಯಾವುದು ಬೇಡವಾಗಿರುವಂಥ ಬಟ್ಟೆಗಳನ್ನೆಲ್ಲ ಒಂದು ಮೂಟೆ ಕಟ್ಟಿ ಇಟ್ಟಿದ್ದೀನಿ. ಅದು ಕೂಡ ಆಫನೇಜ್ ಯಾರಿಗಾದ್ರೂ ಕೊಡೋಣ ಅಂತ ಹೇಳಿ. ಸೊ ಪ್ರತಿ ವರ್ಷ ಕೂಡ ನಾನು ಕ್ರಿಸ್ಮಸ್ ಟೈಮಲ್ಲಿ ಈ ರೀತಿಯಾಗಿ ಮಾಡ್ತೀನಿ. ಯಾವ ಬಟ್ಟೆಗಳಾಗೋದಿಲ್ವೋ ಆ ಬಟ್ಟೆಗಳು ಮತ್ತು ಅದ್ರ ಜೊತೆ ಸ್ವಲ್ಪ ಹೊಸ ಬಟ್ಟೆಗಳನ್ನು ಕೂಡ ಖರೀದಿ ಮಾಡಿ ಅವ್ರಿಗೆ ಕೊಟ್ಬಿಟ್ಟು ಬಂದುಬಿಡ್ತೀನಿ. ಸೊ ನೋಡೋಣ, ಇವಾಗ ಆಲ್ರೆಡಿ ಟೈಮ್ ಆಗಿದೆ. ಮಗನ ಕೂಡ ಕರ್ಕೊಂಡು ಬರಬೇಕು. ಮಗನ್ನ ಕರ್ಕೊಂಡು ಬಂದುಬಿಟ್ಟು ನಾನು ಒಂದು ಇವತ್ತು ಬೆಡ್ಶೀಟಲ್ಲಿ ಒಂದು ಫ್ಲೋರ್ ಮ್ಯಾಟ್ ಮಾಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಅದನ್ನು ಕೂಡ ನಾನು ಇದೇ ಬ್ಲಾಗಲ್ಲಿ ಕಂಟಿನ್ಯೂ ಮಾಡ್ತೀನಿ. ಮೊದಲು ಹೋಗಿ ನನ್ನ ಮಗನ ಕರ್ಕೊಂಡು ಬಂದುಬಿಡ್ತೀನಿ. ಬಾಯ್. ನೋಡಿದ್ರಲ್ಲ, ಈ ರೀತಿಯಾಗಿ ಒಂದು 2-3 ಮೂಟೆನೇ ಇದೆ. ಇದು ಒಂದನ್ನು ಮಾತ್ರ ನಾನು ವಿಡಿಯೋ ಮಾಡ್ಕೊಂಡಿದ್ದೀನಿ ಅಷ್ಟೇ. ಈ ರೀತಿ 2-3 ಮೂಟೆಗಳನ್ನ ಬಟ್ಟೆಗಳನ್ನ ತೆಗೆದು ಏನಿದೆ ಆಫನೇಜಿಗೆ ಕೊಟ್ಬಿಡ್ತೀನಿ. ಅಷ್ಟರಲ್ಲಿ ಊಟಕ್ಕೆ ಎಲ್ಲ ಕೂಡ ನಮ್ಮ ಅತ್ತೆನೇ ಪಾಪ ಎಲ್ಲ ಮಾಡಿಟ್ಟಿದ್ರು. ಇವತ್ತು ನಾನು ಬೇರೆ ಕೆಲಸ ಮಾಡ್ಕೊಳ್ಳೋಷ್ಟರಲ್ಲಿ ಅವರು ಕಡಲೆಕಾಳು ಉಸ್ಲಿ ಆಗಿರ್ಬೋದು, ಕಡಲೆಕಾಳು ಆಲೂಗಡ್ಡೆ ಎಲ್ಲ ಹಾಕಿ ಸಾರು ಅನ್ನ ಎಲ್ಲ ಮಾಡಿಟ್ಟಿದ್ರು. ನಿಜವಾಗ್ಲೂ ಅವ್ರಿಗೆ ಅಷ್ಟೊಂದು ವಯಸ್ಸಾಗಿದ್ರು ಕೂಡ ಅವ್ರು ನಿಂತು ಮಾಡಿ ಕೊಡ್ತಾರಲ್ಲ, ಎಷ್ಟೋ ಸಪೋರ್ಟಿವ್ ಆಗಿ ಇದ್ದಂಗೆ ಅನಿಸುತ್ತೆ ನಮಗಂತೂ. ತುಂಬಾ ಯಾವಾಗಲೂ ಅಷ್ಟೇ, ಪ್ರತಿ ಸರಿನೂ ಅಷ್ಟೇ. ಅವರು ನಾನೇನಾದರೂ ಕೆಲಸ ಮಾಡ್ತಿದ್ರೆ ಅವರು ಕೂಡ ನನ್ನ ಸರಿಸಮಕ್ಕೆ ನಿಂತ್ಕೊಂಡು ಕೆಲಸ ಮಾಡಿ ಎಲ್ಲ ಕೊಡ್ತಾರೆ. ಅದೆಲ್ಲ ಆದಮೇಲೆ ಊಟ ಎಲ್ಲ ಮುಗಿಸ್ಕೊಂಡು ಇಲ್ಲಿ ಇನ್ನು ನಾನು ಡೋರ್ ಮ್ಯಾಟ್ ಹಾಕಬೇಕು ಅಂತ ಅಂದ್ಕೊಂಡಿದ್ನಲ್ಲ, ಅದಕ್ಕೂ ಕೂಡ ಎಲ್ಲ ಈ ರೀತಿಯಲ್ಲಿ ಸಣ್ಣ ಸಣ್ಣ ಪೀಸಸ್ ಆಗಿ ಮಾಡಿ ಕಟ್ ಮಾಡ್ಕೋಬೇಕು. ಕಟ್ ಮಾಡಿಕೊಂಡು ಎಲ್ಲ ಒಂದೇ ಸಮಕ್ಕೆ ಏನು ಹರಿದು ಪೀಸಾಗಿ ಮಾಡಿಕೊಂಡು ಏನು ಅಂತೂ ಒಂದು ದೊಡ್ಡ ಬೆಡ್ಶೀಟೇ, ಒಂದು ಅರ್ಧ ಬೆಡ್ಶೀಟಲ್ಲಿ ಒಂದು ಫುಲ್ ಅರ್ಧ ಬೆಡ್ಶೀಟೇ ಆಯಿತು ಅಂತಲೇ ಹೇಳ್ಬೋದು. ಅದಾದಮೇಲೆ ಈ ರೀತಿ ಪೀಸಸ್ ಎಲ್ಲ ಮಾಡ್ಕೊಂಡಾದಮೇಲೆ ಒಂದಕ್ಕೊಂದಕ್ಕೆ ಸೇರಿಸ್ಬಿಟ್ಟು ಈ ರೀತಿಯಾಗಿ ಗಂಟನ್ನು ಕಟ್ಕೋಬೇಕು. ಗಂಟನ್ನು ಎಲ್ಲ ಪ್ರತಿಯೊಂದಕ್ಕೂ ಗಂಟನ್ನು ಕಟ್ಕೊಂಡು ಎಲ್ಲ ಸುತ್ತಿ ಒಂದು ಉಂಡೆ ಮಾಡಿ ಎತ್ತಿಟ್ಕೊಳ್ತೀನಿ. ನೋಡಿದ್ರಲ್ಲ, ಉಂಡೆ ಮಾಡಿ ಎತ್ತಿಟ್ಕೊಂಡಾದಮೇಲೆ ಈ ರೀತಿಯಲ್ಲಿ ಫಸ್ಟು ಒಂದು ಗಂಟನ್ನು ಹಾಕ್ಕೊಂಡು ಜಡೆ ರೀತಿಯಲ್ಲಿ ಒಂದು 10ರಿಂದ 15 ಏನು ಜಡೆನ ಹಾಕ್ಕೊಳ್ತೀನಿ. ಒಂದೊಂದಾಗಿನೇ ಈ ರೀತಿಯಾಗಿ ಜಡೆಗಳನ್ನ ಹಾಕ್ಕೋಬೇಕು. ಜಡೆಗಳನ್ನ ಹಾಕ್ಕೊಂಡ ನಂತರ ಸ್ವಲ್ಪ ಕಷ್ಟ ಕೂಡ ಆಗುತ್ತೆ, ಯಾಕಂದರೆ ದೊಡ್ಡ ಕ್ರೋಶ ಇದ್ದರೆ ಬೇಗ ಬೇಗ ಆಗ್ತಿತ್ತು. ಇದು ಚಿಕ್ಕ ಉಲ್ಲನ್ ಹಾಕುವಂಥ ಕ್ರೋಶದಲ್ಲೇ ನಾನು ಹಾಕ್ಕೊಳ್ತಾ ಇದ್ದೀನಿ. ಇನ್ನೂ ದಪ್ಪ ಕ್ರೋಶ ಸಿಗುತ್ತೆ, ಆ ಕ್ರೋಶದಲ್ಲಿ ಹಾಕ್ಕೊಂಡ್ರೆ ಬೇಗ ಈಸಿಯಾಗಿ ಬಟ್ಟೆನ ಎಳೆಯೋದಕ್ಕೆ ಈಸಿ ಆಗುತ್ತೆ. ನೀವೇನಾದರೂ ಮಾಡೋ ಹಾಗಿದ್ದರೆ ದಪ್ಪ ಕ್ರೋಶನ ತೊಗೊಂಡು ಮಾಡ್ಕೊಳ್ಳಿ, ಆಯಿತಾ. ಈ ರೀತಿಯಲ್ಲಿ ಜಡೆನ ಹಾಕ್ಕೊಂಡಾದಮೇಲೆ ರೌಂಡಾಗಿ ಸೇರಿಸ್ಕೊಂಡು ಮತ್ತೆ ಅದನ್ನು ಸರ್ಕಲ್ಲಾಗಿ ಮತ್ತೆ ಜಡೆಗಳನ್ನ ಹಾಕ್ಕೊಂಡು ಹೋಗಬೇಕು. ಒಂದೊಂದೇ ಮನೆಗಳನ್ನ ಏರಿಸ್ಕೊಂಡು ಹೋದರೆ ಸಾಕು, ಮನೆ ಚೆನ್ನಾಗಿ ಹಾಕ್ಕೋಬೋದು. ಮನೇಲಿ ಇದೆಲ್ಲ ಏನಪ್ಪ ಅಂತ ಹೇಳಿದ್ರೆ ನಮ್ಮಮ್ಮ ಹಾಕ್ತಾಯಿದ್ರು ಯಾವಾಗಲೂ, ಪ್ರತಿ ಸರಿನೂ ಅವರು ಸೀರೆಗಳನ್ನ ಹರಿದ್ಬಿಟ್ಟು ಹಾಕ್ತಾಯಿದ್ರು. ನಾನು ಇವತ್ತು ಬೆಡ್ಶೀಟಲ್ಲಿ ಹರಿದ್ಬಿಟ್ಟು ಹಾಕ್ತಾಯಿದ್ದೀನಿ, ಯಾಕಂದರೆ ಬೆಡ್ಶೀಟ್ ಒಂದು ಚೆನ್ನಾಗಿತ್ತು, ಗಟ್ಟಿ ಇತ್ತು, ಮತ್ತು ಅದು ದಪ್ಪ ಕಾಟನ್ ಆಗಿರೋದ್ರಿಂದ ಚೆನ್ನಾಗಿರುತ್ತೆ ಕಾಲು ಒರೆಸ್ಲಿಕ್ಕೆ ಅಂಥೇಳಿ ಹಾಕ್ಕೊಂಡಿದ್ದೀನಿ ಅಷ್ಟೇ. ಕಾಲು ಒರೆಸ್ಲಿಕ್ಕೆ ಬೇರೆ ಮ್ಯಾಟ್ಗಳನ್ನು ಕೂಡ ತೊಗೊಂಡು ಬರ್ತಾರೆ, ಆದರೂ ಕೂಡ ನಾವು ನಮ್ಮ ಕೈಯಲ್ಲಿ ಮಾಡಿರುವಂಥ ಮ್ಯಾಟ್ಗಳಾದರೆ ಎಷ್ಟು ಚೆನ್ನಾಗಿರುತ್ತಲ್ವ. ಈ ರೀತಿಯಲ್ಲಿ ನಾವು ಸುಮ್ಮನೆ ಕೂತ್ಕೊಳ್ತಾ ಇರಲಿಲ್ಲ. ಪ್ರತಿ ಸರಿನೂ ಅಷ್ಟೇ ಅಮ್ಮ
ಏನಾದರೂ ಒಂದು ಮಾಡ್ತಾನೇ ಇದ್ದರು. ಸೊ ಹಾಗೇ ಅದೇ ಬುದ್ಧಿ ನನಗೂ ಕೂಡ ಬಂದಿದೆ ಅಂತಲೇ ಹೇಳ್ಬೋದು. ಏನಾದರೂ ಎಷ್ಟೇ ಇರಲಿ, ನಾನು ನನ್ನ ಕೈಯಲ್ಲಿ ಏನಾದರೂ ಒಂದು ಚಿಕ್ಕ ಪುಟ್ಟದ್ದು ಏನಾದರೂ ಮಾಡಿದ್ರೆ ನನಗೆ ತುಂಬಾ ಖುಷಿಯಾಗುತ್ತೆ. ಹಾಗೂ ಅದೇ ರೀತಿಯಲ್ಲಿ ಅದನ್ನೆಲ್ಲ ತೋರಿಸೋದಕ್ಕೂ ಕೂಡ ನನಗೆ ಒಳ್ಳೆ ವೇದಿಕೆನೇ ಸಿಕ್ಕಿದೆ ಅಂತಲೇ ಹೇಳ್ಬೋದು. ಯೂಟ್ಯೂಬ್ ಮುಖಾಂತರ ನಾನು ನಿಮಗೂ ಕೂಡ ತೋರಿಸ್ಬೋದು ಅನ್ನೋ ಕಾರಣಕ್ಕೋಸ್ಕರನೇ ಇದನ್ನೆಲ್ಲನೂ ನಾನು ಮಾಡ್ತೀನಿ. ಇದನ್ನು ಮಾಡ್ತಾ ಮಾಡ್ತಾ ನನಗೆ ಮತ್ತು ಇನ್ನೂ ಹೆಚ್ಚಾಗಿ ಕಲಿಯೋ ರೀತಿಲೂ ಕೂಡ ಆಗುತ್ತೆ, ನಿಮಗೆ ಕೂಡ ಹೇಳ್ಕೊಟ್ಟಂಗೂ ಕೂಡ ಆಗುತ್ತೆ. ಸೊ ನೋಡಿದ್ರಲ್ಲ, ಈ ರೀತಿಯಾಗಿ ಸರ್ಕಲ್ಲಾಗಿ ಹಾಕ್ಕೊಳ್ಬೇಕು. ಒಂದೊಂದು ಸರಿ ಟೋಪಿ ಥರನೂ ಆಗೋಗ್ಬಿಡುತ್ತೆ. ಅದನ್ನೆಲ್ಲ ನೋಡಿಕೊಂಡು ನೀಟಾಗಿ ಮನೆಗಳು ಒಂದು ತಪ್ಪಾಗದೆ ರೀತಿಯಲ್ಲಿ ಕರೆಕ್ಟಾಗಿ ಮನೆಗಳನ್ನ ಹಾಕ್ಕೊಳ್ತಾ ಹೋದರೆ ಸ್ವಲ್ಪ ಕೂಡ ಟೋಪಿ ಆಗಿಲ್ಲ. ನೋಡಿದ್ರಲ್ಲ, ಈ ರೀತಿಯಾಗಿ ನೀಟಾಗಿ ಹಾಕ್ಕೊಂಡು ಹೋಗಬೇಕು ಅಷ್ಟೇ. ಸ್ವಲ್ಪ ತಾಳ್ಮೆ ಇದ್ದರೆ ಸಾಕು, ತಾಳ್ಮೆ ಇದ್ದರೆ ಏನು ಬೇಕಿದ್ರೂ ಮಾಡ್ಬೋದಲ್ಲ. ಸೊ ಆ ತಾಳ್ಮೆಯಿಂದನೇ ಇದನ್ನೆಲ್ಲ ಮಾಡೋದಕ್ಕೆ, ತಾಳ್ಮೆ ಇದ್ದವ್ರು ಮಾತ್ರನೇ ಈ ರೀತಿ ಕಸೂತಿ ವರ್ಕ್ ಎಲ್ಲ ಮಾಡೋದಕ್ಕೆ ಸಾಧ್ಯ ಅಂತಲೇ ಹೇಳ್ಬೋದು. ಒಂದೇ ಒಂದು ಮನೆ ತಪ್ಪಾದರೂ ಕೂಡ ಮತ್ತೆ ಎಲ್ಲ ಬಿಚ್ಚಲೇಬೇಕಾಗತ್ತೆ. ಸೊ ನೋಡಿಕೊಂಡು ಹಾಕ್ಕೋಬೇಕು ಅಷ್ಟೇ. ಏನೋ ತಪ್ಪಾಯಿತು ಬಿಡು, ಹಂಗೆ ಹಾಕ್ಕೊಂಡು ಹೋಗೋಣ ಅಂತ ಹೇಳಿದ್ರೆ ಅದು ನೋಡೋದಕ್ಕೂ ಕೂಡ ಚೆನ್ನಾಗಿ ಕಾಣೋದಿಲ್ಲ, ಮತ್ತು ಸರಿಯಾಗೂ ಹೋಗೋದಿಲ್ಲ. ನೋಡಿದ್ರಲ್ಲ, ಸ್ವಲ್ಪ ಕೂಡ ಟೋಪಿ ಬಂದಿಲ್ಲ, ನೀಟಾಗಿ ಕರೆಕ್ಟಾಗಿ ಆಕಾರವಾಗಿ ಬಂದಿದೆ. ಅದಾದಮೇಲೆ ಎಲ್ಲ ಎಕ್ಸ್ಟ್ರಾಸ್ ಏನೆಲ್ಲ ಇದೆಯಲ್ಲ ಅದನ್ನೆಲ್ಲ ಕಟ್ ಮಾಡಿಕೊಂಡು ಮ್ಯಾಟ್ ಅಂತೂ ರೆಡಿ ಆಯಿತು. ಇನ್ನೂ ಸ್ವಲ್ಪ ಅಗಲ ಹಾಕ್ಬೋದಾಗಿತ್ತು, ನಾನು ಸಾಕು ಅಂತ ಹೇಳಿಬಿಟ್ಟು ಇಷ್ಟಕ್ಕೇ ಸ್ಟಾಪ್ ಮಾಡಿದೆ. ಹೇಗಿದೆ ನನ್ನ ಈ ಡೋರ್ ಮ್ಯಾಟು ಅನ್ನೋದನ್ನು ಕಾಮೆಂಟ್ ಮೂಲಕ ತಿಳಿಸಿ, ಆಯಿತಾ? ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್, ಶೇರ್, ಕಾಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.